ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ 30 ಶಾಸಕರು ಮತ ಚಲಾಯಿಸಿದ್ದಾರೆ. ಲಿಂಗರಾಜ್ ಪಾಟೀಲ್ಗೆ ಮತ ಹಾಕಿದವರ ಪಟ್ಟಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಆರ್ ಅಶೋಕ್ ನೇತೃತ್ವದ 30 ಶಾಸಕರು ಲಿಂಗರಾಜ್ ಪಾಟೀಲ್ಗೆ ವೋಟ್ ಮಾಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಇಬ್ಬರು, ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್. ಆರ್ ಅಶೋಕ್ ನೇತೃತ್ವದ 30 ಶಾಸಕರು ಲಿಂಗರಾಜ್ ಪಾಟೀಲ್ಗೆ ವೋಟ್ ಹಾಕಿದ್ದಾರೆ. ಯಾರ್ಯಾರು ಲಿಂಗರಾಜ್ ಪಾಟೀಲ್ಗೆ ವೋಟ್ ಹಾಕಿದ್ದಾರೆ ಆ ಲಿಸ್ಟ್ ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನಿನ ಮೇಲೆ. ಲಿಂಗರಾಜ್ ಪಾಟೀಲ್ಗೆ ಮತ ಹಾಕಿದವರ ಪಟ್ಟಿ ಸುವರ್ಣ ನ್ಯೂಸ್ ಸಿಕ್ಕಿದೆ. ಆರ್ ಅಶೋಕ್ ನೇತೃತ್ವದ 30 ಶಾಸಕರು ಲಿಂಗರಾಜ್ ಪಾಟೀಲ್ಗೆ ವೋಟ್ ಮಾಡಿದ್ದಾರೆ. ಮತ ಹಾಕಿದವರ ಲಿಸ್ಟ್ ನೋಡ್ತಾ ಇದೆ. ಪೂರ್ತಿ 30 ಶಾಸಕರ ಪಟ್ಟಿ. ಆತ್ಮವಿಶ್ವಾಸದ ಮತ ಚಲಾವಣೆ ಮಾಡಿದ್ದೀನಿ ಅಂತಾರೆ. ಈ ಆತ್ಮವಿಶ್ವಾಸ JDS ಜೊತೆಗಿದೆಯೋ ಕಾಂಗ್ರೆಸ್ ಜೊತೆಗಿದೆಯೋ GT ದೇವೇಗೌಡರು? ಅವ್ರಿಗೂ ನಮಗೂ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಇತ್ತು ಮೊದಲಿಂದನೂ. ಅದನ್ನು ನಾನು ಸಹ ಪಕ್ಷಕ್ಕೂ ಮೀರಿ ನಾನು ಸಹ ಅವರಿಗೆ ನಮ್ಮ ಸಂಬಂಧಗಳನ್ನ ನೆನಪು ಮಾಡಿಕೊಟ್ಟಿದ್ದೀನಿ. ಅವ್ರು ಹೇಳಿದ್ದಾರೆ, ಅಪ್ಪ ನೀನು ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ನಾವು ಅವ್ರ ಮತ ಹಾಕಿರ್ತಾರಂತ ನಾವು ನಂಬಿದ್ದೀವಿ. ಸರ್, ಈಗ ತಾವು ರೆಸಾರ್ಟ್ಗೆಲ್ಲ ಹೋಗಿದ್ರಿ, ಆ ರೆಸಾರ್ಟ್ಗೂ ಕೂಡ ಅವ್ರು ಬರಲಿಲ್ಲ. ಸೊ ನೀವು ಪ್ರಯತ್ನ ಮಾಡಿದ್ರಾ ಅಥವಾ ಕುಮಾರಸ್ವಾಮಿ ಅವ್ರು ಪ್ರಯತ್ನ ಮಾಡಿದ್ರ ಅವ್ರು ಮಾತಾಡಿಸ್ಲಿಕ್ಕೆ? ಮೈಸೂರಿಗೆ ಹೋಗಿದ್ದೆ, ಅವರಿಗೆ ಮಾತಾಡ್ತಿದ್ದೀನಿ. ಅವ್ರ ಮನೆಯವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು, ಪಕ್ಷಕ್ಕೆ ನನ್ನ ಕೊಡುಗೆ ಏನಂತ ಗೊತ್ತು. ಅದೆಲ್ಲ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವರು ರೆಸಾರ್ಟ್ಗೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ ಅಂತಲ್ಲ. ನಾವು ರೆಸಾರ್ಟ್ ಅಂತ ಹೋಗಿರಲಿಲ್ಲ. ಸಂಜೆ ಇದೊಂದು ಎಲ್ಲರೂ ಒಂದು ಕಡೆ ಸೇರಿ ಒಟ್ಟಿಗೆ ಚುನಾವಣೆ ಬರಬೇಕು ಅಂತಂದ್ವಿ. ರಾತ್ರಿನೇ ಕೆಲವರೆಲ್ಲ ರಾತ್ರಿನೇ ಬಂದುಬಿಟ್ರು, ಕೆಲವರು ದೂರದಿಂದ ಬಂದವರು ಅಲ್ಲೇ ಇದ್ದರು. ಎಲ್ಲ ಈಗ ಬಂದಿದ್ದಾರೆ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಮತ. ಈಗ ಪಕ್ಷೇತರರು ಇದ್ದರು, ಬಿಜೆಪಿಯಿಂದ ಉಚ್ಚಾಟಿತರಾಗಿರೋ ಶಾಸಕರಿದ್ದಾರೆ. ಇವ್ರನ್ನೇನಾದರೂ ಅಪ್ರೋಚ್ ಮಾಡಿದ್ದೀರಾ ಸರ್ ತಮಗೆ? ಪಕ್ಷೇತರರು ಇದ್ದಾರೆ. ನಾವು ನನಗೆ ಸ್ಪಂದನೆ ಸಿಗಲಿಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಅತಿ ಚೆನ್ನಾಗಿ ಗುರುತಿಸ್ಕೊಂಡವರಿಂದ ಅವ್ರವ್ರದ್ದು ಕ್ಷೇತ್ರಗಳ ಬಗ್ಗೆ ಅವ್ರಿಗೆ ಏನೇನೋ ಕನಸಿರ್ತದೆ. ಹಾಗಾಗಿ ನಾವು ಸ್ಪಂದನೆ ಅಂತೂ ಮಾಡಿದ್ವಿ. ಅವರಿಂದ ನಮಗೇನು ಸ್ಪಂದನೆ ಸಿಕ್ಕಿಲ್ಲ. ಕೆಲವೊಂದು ವಿಶ್ವಾಸದಲ್ಲಿದ್ದೀವಿ, ಕೆಲವೊಂದು ಮತಗಳು ನಮಗೆ ಬರ್ಬೋದು ಅನ್ನೋ ವಿಶ್ವಾಸದಲ್ಲಿದ್ದೀವಿ. ಬಂದು ನಾವು ಗೆದ್ದರೆ ಸಂತೋಷ, ಗೆಲ್ಲದೇ ಇದ್ದರೂ ಸಹ ನನಗೆ ಭಾಳ ಸಂತೋಷ. ನಾನು ಯಾವುದೇ ಒಂದು ಅಡ್ಡ ಮತದಾನಕ್ಕೆ ನಾನೇನು ಪ್ರೇರೇಪಣೆ ಮಾಡಿಲ್ಲ ಬೇರೆ ಬೇರೆ ರೀತಿಯಲ್ಲಿ. ಯಾಕೆಂದರೆ DK ಶಿವಕುಮಾರ್ ಮೊನ್ನೆ CLPಲೇ ಹೇಳಿದರು, JDS ಅವರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ, ಯಾರ್ಯಾರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಹೆಸರುಗಳು ಕೂಡ ನನಗೆ ಗೊತ್ತು ಅಂತ. ಅದರಲ್ಲಿ ಒಬ್ಬರು ಶಾಸಕರು ಹೌದು ಸಂಪರ್ಕ ಮಾಡಿದ್ರು ಅಂತ CLPಲಿ ಕೂಡ ಹೇಳಿದ್ದಾರೆ. ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಿ ಸರ್? ಏನೋ ವಿಶ್ವಾಸ ಇದೆ ಅವರು ಬರ್ಬೋದು ಅಂತ? ನೋಡಿ, ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರ ಥರ ಹೇಳ್ತಾರಂತೆ, ಅದು ಅವ್ರ ಕೆಲಸ ಅಲ್ಲ. ಪೊಲೀಸ್ ಇಲಾಖೆನೇ ಅವರು ಈ ಒಂದು ಕೆಲಸಕ್ಕೆ ವಿನಿಯೋಗಿಸ್ಕೊಂಡಿರೋದು ಸಹ ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಸಂಪರ್ಕ ಮಾಡೋದ್ರಲ್ಲಿ ಅದೇನೇನು ಮುಚ್ಚುಮರೆ ಇಲ್ಲ ಸರ್. ಸಂಪರ್ಕ ಮಾಡ್ಬೋದು, ನಾವು ಕೇಳಲೂಬೋದು. ಆತ್ಮಸಾಕ್ಷಿ ಮತ ನಮಗೆ ಕೊಡಿ ಅಂತ. ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದನ್ನೇ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡೋದು ನಾನು ಅದನ್ನು ಒಪ್ಪೋದಿಲ್ಲ. ಬಿಜೆಪಿಯಿಂದ ಹೇಗೆ ಸಹಕಾರ ಸಿಗ್ತದೆ? ಅವರ ಹೆಚ್ಚುವರಿ ಮತಗಳು ತಮಗೆ ಬರುತ್ತಾ? ಎರಡನೇ ಪ್ರಾಶಸ್ತ್ಯ ಹೇಗೆ ಸಿಗ್ತದೆ? 100ಕ್ಕೆ 100ರಷ್ಟು ನೋಡಿ. ನನಗೆಲ್ಲ ಅವ್ರಿಗೆ ಚೀಟಿನೇ ಕೊಟ್ಟು ಕಳಿಸಿದ್ದಾರೆ. ಯಾರ್ಯಾರಿಗೆ ಮತ ಹಾಕಬೇಕಂತೇಳಿ ಚೀಟಿನೇ ಕೊಟ್ಟಿದ್ದಾರೆ, ಅವ್ರ ಕೈಯಲ್ಲೇ ಇದೆ. ಹಾಗಾಗಿ ಅವ್ರ ಹತ್ರ ಹೆಚ್ಚುವರಿ ಮತದಾನಗಳನ್ನ ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ 62 ಮತದಾರರಿಗೂ ಸಹ 62 ಬರಲ್ಲ, 58 ಮತದಾರರು ಕೂಡ ನಾನು ಎರಡನೇ ಪ್ರಾಶಸ್ತ್ಯ ಮತನ ನನಗೆ ಕೊಡಲಿಕ್ಕೆ ಅವರು ಚೀಟಿನ ಕೊಟ್ಟು ಕಳಿಸಿದ್ದಾರೆ. ಎಲ್ಲರೂ ನನಗೆ ಮತದಾನ ಸಹ 100ಕ್ಕೆ 100ರಷ್ಟು ನನಗೆ ಅವರು ನಮಗೆ ಸಹಕಾರ ಕೊಡ್ತೀವಿ. ವಿಶ್ವಾಸ ಇದೆ, ತಾವೇನೋ ಗೆಲ್ತೀವೇನೋ ಹೋಪ್ಸಲ್ಲಿ ಇದೆ. ನೋಡಿ, ಯಾವತ್ತು ಒಳ್ಳೆಯದನ್ನೇ ಯೋಚನೆ ಮಾಡಬೇಕಲ್ವೇ? ಒಳ್ಳೇದೇ, ಅದು ಕೆಟ್ಟದ್ದಾಗೋದು ಬೇರೆ ವಿಚಾರ. ನಾನು ಗೆದ್ದರೆ ಮಾತ್ರ ಒಳ್ಳೇದಾಗತ್ತಂತ ಭಾವಿಸೋ ವ್ಯಕ್ತಿ ಅಲ್ಲ. ನನ್ನ ಜೀವನ ಬೇರೆ ಇದೆ. ಪಕ್ಷಕ್ಕೆ ನಾನು ಒಳ್ಳೇದು ಮಾಡೋದಕ್ಕೆ, ಪಕ್ಷನ ಸಂಘಟನೆ ಮಾಡೋದಕ್ಕೆ ಈ ಒಂದು ಚುನಾವಣೆ ನನಗೆ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ಎದೆ ತಟ್ಟಿ ಹೇಳ್ಕೊಬಂದೆ. ಇದಿಷ್ಟು JDS ಅಭ್ಯರ್ಥಿ ಆಗಿರುವಂಥ ಗೋವಿಂದ ರಾಜ್ ಅವರು ಮತ್ತು ಕ್ಯಾಮರಾಮನ್ ಶಿವರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.